ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸಿಂಧೂ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಣ. ಸಿಂಧೂ ನಾಗರಿಕತೆ ಯಾವ ರೀತಿ ಬೆಳಕಿಗೆ ಬಂತು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹರಪ್ಪ ನಾಗರಿಕತೆ ಸಿಂಧೂ ಬಯಲಿನ ಪ್ರಾಚೀನ ಸಂಸ್ಕೃತಿ ಅಂತ ಹೇಳ್ಬೋದು. ಹರಪ್ಪ ನಾಗರಿಕತೆಯು ಭಾರತದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಸಿಂಧೂ ನದಿ ಬಯಲಿನಲ್ಲಿ ಬೆಳೆದು ಬಂದಂತಹ ಒಂದು ನಾಗರಿಕತೆ ಆಗಿದೆ. ಆದ್ದರಿಂದ ಇದನ್ನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಸಹ ಕರೀತಾರೆ, ಹರಪ್ಪ ನಾಗರಿಕತೆ ಅಂತ ಸಹ ಕರೀತಾರೆ. ಈ ನಾಗರಿಕತೆಯನ್ನು ನಾವು ಕಂಚಿನ ಯುಗ ಅಂತ ಹೇಳ್ಬಿಟ್ಟು ಕರಿಬೋದು. ಯಾಕಂದರೆ ಈ ಯುಗದಲ್ಲಿ ಕಂಚನ್ನು ಬಳಸಲಾಗಿದೆ. ಹರಪ್ಪ ನಾಗರಿಕತೆಯ ಆವಿಷ್ಕಾರ ಹೇಗಾಯಿತು ಅಂದರೆ, ದಯಾರಾಮ್ ಸಹಾನಿಯವರು ಕ್ರಿಸ್ತಶಕ 1921ರಲ್ಲಿ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದರು. R.D. ಬ್ಯಾನರ್ಜಿಯವರು ಕ್ರಿಸ್ತಶಕ 1922ರಲ್ಲಿ ಮೊಹೆಂಜೊದಾರೋ ನಗರವನ್ನು ಪತ್ತೆ ಹಚ್ಚಿದ್ದಾರೆ. S.R. ರಾವ್ ಅವರು ಕ್ರಿಸ್ತಶಕ 1957ರಿಂದ 59ರಲ್ಲಿ ಲೋಥಾಲ್ ನೆಲೆಯನ್ನು ಉತ್ಪನ್ನ ಮಾಡಿದರು ಅಂತ ಹೇಳ್ಬೋದು. ಹರಪ್ಪ ನಾಗರಿಕೆಯ ಆವಿಷ್ಕಾರ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಡೆಯಿತು. ಮೊದಲನೇದಾಗಿ ದಯಾರಾಮ್ ಸಹಾನಿಯವರು ಹರಪ್ಪ ನಗರನ ಪತ್ತೆ ಹಚ್ತಾರೆ. R.D. ಬ್ಯಾನರ್ಜಿಯವರು ಮೊಹೆಂಜೊದಾರೋ ನಗರವನ್ನು, ಅದೇ ರೀತಿ S.R. ರಾವ್ ಅವರು ಲೋಥಾಲ್ ನಗರವನ್ನು ಪತ್ತೆ ಹಚ್ತಾರೆ. ಹರಪ್ಪ ನಾಗರಿಕತೆಯ ಪ್ರಮುಖ ನೆಲೆಗಳು ಯಾವ್ಯಾವುದು ಅಂದರೆ ಹರಪ್ಪ, ಮೊಹೆಂಜೊದಾರೋ ಮತ್ತು ಲೋಥಾಲ್. ಹರಪ್ಪ ನಗರ ಪಾಕಿಸ್ತಾನದ ಮಾಂಟೆಗೊಮರಿ ಜಿಲ್ಲೆಯ ರಾವಿ ನದಿ ದಡದಲ್ಲಿ ಇರುವಂತಹ ಒಂದು ನಗರವಾಗಿದೆ. ಇಲ್ಲಿ ಉಗ್ರಾಣಗಳು ಕಂಡುಬಂದಿದೆ. ಅದೇ ರೀತಿ ಮೊಹೆಂಜೊದಾರೋ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿರುವಂಥದ್ದು. ಸ್ನಾನದ ಕೊಳ ಮತ್ತು ನೃತ್ಯಭಂಗಿಯ ಕಂಚಿನ ವಿಗ್ರಹ ಇಲ್ಲಿ ದೊರೆತಿದೆ. ಲೋಥಾಲ್ ಗುಜರಾತಿನ ಕ್ಯಾಂಬೆ ಕೊಲ್ಲಿಯಲ್ಲಿದೆ. ಹಡಗುಕಟ್ಟೆ ಮತ್ತು ಮಣಿ ತಯಾರಿಕಾ ಕಾರ್ಖಾನೆಗಳು ಇಲ್ಲಿ ಕಂಡುಬಂದಿವೆ ಅಂತ ಹೇಳ್ಬೋದು. ಹರಪ್ಪ ನಾಗರಿಕತೆಯ ನಗರ ಯೋಜನೆ ಯಾವ ರೀತಿ ಇತ್ತು ಅಂದರೆ, ಅದು ಗ್ರಿಡ್ ವ್ಯವಸ್ಥೆ ಅಂತ ಕರಿಬೋದು. ನಗರಗಳು ಚೌಕಾಕಾರದ ಗ್ರಿಡ್ ವ್ಯವಸ್ಥೆಯಲ್ಲಿ ಯೋಜಿಸಲ್ಪಟ್ಟಿದ್ದವು. ರಸ್ತೆಗಳು ನೇರವಾಗಿ ಮತ್ತು ಸಮಾಂತರವಾಗಿ ಇದ್ದವು. ಕೋಟೆ ಮತ್ತು ಕೆಳನಗರ ನಗರಗಳು ಎತ್ತರದ ಕೋಟೆ ಮತ್ತು ಕೆಳನಗರ ಎಂಬ ಎರಡು ಭಾಗಗಳನ್ನು ಹೊಂದಿದ್ದವು. ಅದೇ ರೀತಿ ಒಳಚರಂಡಿ ವ್ಯವಸ್ಥೆ ಸಹ ಇತ್ತು ಅಂತ ಹೇಳ್ಬೋದು. ನೀರಿನ ಸರಬರಾಜು ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಈ ಒಂದು ಕಾಲದಲ್ಲಿ ಕಂಡುಬಂತು. ಹರಪ್ಪನರ ಕೃಷಿ ಮತ್ತು ವ್ಯಾಪಾರ ಯಾವ ರೀತಿ ಇತ್ತು ಅಂದರೆ, ಇವರು ಗೋಧಿ, ಬಾರ್ಲಿ, ಕಡಲೆ ಮತ್ತು ಹತ್ತಿ ಇವು ಪ್ರಮುಖವಾದ ಬೆಳೆಗಳಾಗಿದ್ದವು. ನೇಗಿಲು ಮತ್ತು ಎತ್ತುಗಳನ್ನು ಬಳಸಿ ವ್ಯವಸಾಯ ಮಾಡ್ತಾ ಇದ್ರು. ವ್ಯಾಪಾರ ವಹಿವಾಟುಗಳು ನೋಡೋದಾದರೆ ಮೆಸೊಪೊಟೇಮಿಯಾ ಮತ್ತು ಪರ್ಷಿಯಾದೊಂದಿಗೆ ವ್ಯಾಪಾರ ನಡೆಸ್ತಾ ಇದ್ರು. ಮುದ್ರೆಗಳನ್ನು ವ್ಯಾಪಾರದಲ್ಲಿ ಬಳಸ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಕೈಗಾರಿಕೆಗಳು ಮಣಿ ತಯಾರಿಕೆಗಳು ಅಂದರೆ ಪರ್ಲ್ ತಯಾರಿಕೆ ಆಗಿರ್ಬೋದು, ಲೋಹದ ಕೆಲಸ, ಮಡಿಕೆ ತಯಾರಿಕೆ ಪ್ರಮುಖವಾದ ಕೈಗಾರಿಕೆಗಳಾಗಿದ್ದವು ಈ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು. ಈ ನಾಗರಿಕತೆಯಲ್ಲಿ ಹರಪ್ಪನರ ಲಿಪಿ ಮತ್ತು ಮುದ್ರೆಗಳು. ಚಿತ್ರಲಿಪಿ, ಹರಪ್ಪನರು ಚಿತ್ರಲಿಪಿಯನ್ನು ಬಳಸ್ತಾ ಇದ್ರು. ಇದು ಇನ್ನೂ ಓದಲ್ಪಟ್ಟಿಲ್ಲ, ಯಾಕಂದರೆ ಅದನ್ನು ಓದುವಂತಹ ಒಂದು ತಂತ್ರಜ್ಞರು ಇನ್ನೂ ಸಿಕ್ಕಿಲ್ಲ. ಆದ್ದರಿಂದ ಇದನ್ನು ಇನ್ನೂ ಓದುವ ಹಂತದಲ್ಲೇ ಇದೆ. ಇವರು ಹೆಚ್ಚಾಗಿ ಚಿತ್ರಲಿಪಿಯನ್ನು ಬಳಸ್ತಾ ಇದ್ರು. ಅದೇ ರೀತಿ ಮುದ್ರೆಗಳನ್ನು ಬಳಸ್ತಾ ಇದ್ರು. ಸುಮಾರು 3000ಕ್ಕೂ ಹೆಚ್ಚು ಮುದ್ರೆಗಳು ಇವರ ಒಂದು ನಾಗರಿಕತೆಯಲ್ಲಿ ದೊರೆತಿವೆ ಅಂತ ಹೇಳ್ಬೋದು. ಇವುಗಳಲ್ಲಿ ಪ್ರಾಣಿಗಳ ಚಿತ್ರಗಳನ್ನು ಬಳಸ್ಕೊಂಡು ಮುದ್ರೆಗಳನ್ನು ತಯಾರು ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು 3000ಕ್ಕೂ ಹೆಚ್ಚು ಮುದ್ರೆಗಳು ಈ ಕಾಲದಲ್ಲಿ ಲಭ್ಯವಾಗಿದೆ. ಹರಪ್ಪನ ಧಾರ್ಮಿಕ ನಂಬಿಕೆಗಳು ಯಾವ ರೀತಿ ಇತ್ತು ಅಂದರೆ, ಅವರು ಲಿಂಗ ಪೂಜೆಯ ಸಾಕ್ಷ್ಯಗಳು ದೊರೆತಿವೆ ಅಂತ ಹೇಳ್ಬೋದು. ಅದೇ ರೀತಿ ವೃಕ್ಷ ಪೂಜೆ, ಅಶ್ವತ್ಥ, ಅರಳಿ ಮರ, ಬೇವಿನ ಮರಗಳನ್ನು ಪೂಜೆ ಮಾಡ್ತಾ ಇದ್ರು. ಇವರ ಒಂದು ದೇವರು ಪಶುಪತಿ ಅನ್ನುವಂಥವ್ರು ಆಗಿದ್ದರು. ಪಶುಪತಿಯನ್ನು ಆರಾಧ್ಯ ದೇವರಾಗಿ ಪೂಜಿಸ್ತಾ ಇದ್ರು. ಅದೇ ರೀತಿ ಮಾತೃದೇವತೆಯನ್ನು ಪ್ರಮುಖವಾಗಿ ಪೂಜೆ ಮಾಡ್ತಾ ಇದ್ರು. ಇಲ್ಲಿ ಮಾತೃಪ್ರಧಾನ ಒಂದು ವ್ಯವಸ್ಥೆ ಇದರಿಂದ ಮಾತೃದೇವತೆಯನ್ನು ಪ್ರಧಾನವಾಗಿ ಪೂಜೆ ಮಾಡ್ತಾ ಇದ್ರು. ಹರಪ್ಪನರು ಸಾಕು ಪ್ರಾಣಿಗಳನ್ನು ತುಂಬ ಬೆಳೆಸ್ತಾ ಇದ್ರು. ಅವರ ಒಂದು ಪ್ರಮುಖವಾದ ಹರಪ್ಪನರ ಕಾಲದ ಅಂದರೆ ಸಿಂಧೂ ನಾಗರಿಕತೆಯ ಪ್ರಮುಖ ಸಾಕು ಪ್ರಾಣಿಗಳು ಯಾವ್ಯಾವುದು ಅಂದರೆ ದನ, ಎಮ್ಮೆ, ಆಡು, ಕುರಿ, ಕತ್ತೆ, ಬೆಕ್ಕು, ನಾಯಿ, ನವಿಲು, ಒಂಟೆ. ಇವನ್ನ ಹರಪ್ಪನರ ಸಾಕು ಪ್ರಾಣಿಗಳಂತ ನಾವು ಕರಿಬೋದು.
ಹರಪ್ಪನರು ಲೋಹದ ಕೆಲಸವನ್ನು ಮಾಡ್ತಾಯಿದ್ರು. ನಾವು ಫಸ್ಟೇ ಹೇಳ್ದಂಗೆ ಇದು ಕಂಚಿನ ಯುಗ ಆಗಿತ್ತು. ಇವರು ಚಿನ್ನದ ಆಭರಣಗಳ ತಯಾರಿಕೆಯನ್ನು ಬಳಸ್ತಾಯಿದ್ರು, ಬೆಳ್ಳಿ ಆಭರಣಗಳು ಮತ್ತು ಪಾತ್ರೆಗಳಿಗೆ ಬಳಕೆ ಮಾಡ್ತಾಯಿದ್ರು, ತಾಮ್ರ ಉಪಕರಣಗಳು ಮತ್ತು ಆಯುಧಗಳನ್ನು ತಯಾರು ಮಾಡ್ತಿದ್ರು. ಅದೇ ರೀತಿ ಕಂಚು, ಕನ್ನಡಿಗಳು ಮತ್ತು ಮುದ್ರೆಗಳ ತಯಾರಿಕೆಗೆ ಕಂಚನ್ನು ಹೆಚ್ಚಾಗಿ ಬಳಸ್ತಾಯಿದ್ರು. ಹರಪ್ಪ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂದರೆ, ಮಡಿಕೆ ಕಲೆ, ವಿಶಿಷ್ಟ ವಿನ್ಯಾಸಗಳೊಂದಿಗೆ ಬಣ್ಣ ಬಳಿದಂಥ ಮಡಿಕೆಗಳು, ಕಪ್ಪು ಮತ್ತು ಕೆಂಪು ವಿನ್ಯಾಸದ ಸಾಮಾನ್ಯ ಮಡಿಕೆಗಳು ಈ ಒಂದು ನಾಗರಿಕತೆಯಲ್ಲಿ ಕಂಡು ಬರ್ತಾ ಇತ್ತು. ಅದೇ ರೀತಿ ಆಭರಣಗಳು ನೋಡೋದಾದರೆ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಅಮೂಲ್ಯ ಕಲ್ಲುಗಳಿಂದ ಮಾಡಿದ ಸುಂದರವಾದ ಆಭರಣಗಳನ್ನು ಬಳಸ್ತಾ ಇದ್ರು. ಮತ್ತು ದೇವರ ಮೂರ್ತಿಗಳು, ಮಣ್ಣಿನ ಮತ್ತು ಲೋಹದ ಚಿಕ್ಕ ಮೂರ್ತಿಗಳು, ನೃತ್ಯ ಮಾಡುವ ಮಹಿಳೆಯ ಕಂಚಿನ ಮೂರ್ತಿ ಪ್ರಸಿದ್ಧವಾದಂಥ ಸಿಕ್ಕಂತಹ ಒಂದು ಪ್ರಸಿದ್ಧ ಮೂರ್ತಿಗಳು ಅಂತ ನಾವು ಹೇಳ್ಬೋದು. ಹರಪ್ಪ ನಾಗರಿಕತೆಯು ಇತ್ತೀಚಿನ ಆವಿಷ್ಕಾರಗಳು ಏನಂದರೆ, ಧೋಲವೀರ 1990ರಿಂದ 91ರಲ್ಲಿ ಗುಜರಾತಿನ ಕಚ್ನಲ್ಲಿ ಪತ್ತೆಯಾಯಿತು. ದೊಡ್ಡ ಕ್ರೀಡಾಂಗಣ ಇಲ್ಲಿ ಕಂಡುಬಂದಿದೆ. 10 ಅಕ್ಷರಗಳ ಫಲಕ ಇಲ್ಲಿ ಸಿಕ್ಕಿದೆ. ಧೋಲವೀರದಲ್ಲಿ 10 ದೊಡ್ಡ ಅಕ್ಷರಗಳ ಹರಪ್ಪ ಲಿಪಿಯ ಫಲಕ ದೊರಕಿದ್ದು, ಇದನ್ನು ಕಬ್ಬಿಣ ಬಳಕೆ ಅಂದರೆ ಇತ್ತೀಚೆಗೆ ಸಂಶೋಧನೆಗಳು ಹೇಳೋ ರೀತಿ ಹರಪ್ಪನರಿಗೆ ಕಬ್ಬಿಣದ ಬಗ್ಗೆ ತಿಳಿದಿತ್ತು ಅಂತ ಸೂಚಿಸುತ್ತೆ. ಈ ಒಂದು ಫಲಕದ ಮುಖಾಂತರ ತಿಳ್ಕೊಂಡಿದ್ದಾರೆ. ಹರಪ್ಪ ನಾಗರಿಕತೆಯ ಕ್ಷೀಣತೆ, ಹವಾಮಾನ ಬದಲಾವಣೆ, ಬರಗಾಲ ಮತ್ತು ನದಿಗಳ ಹರಿವಿನ ಬದಲಾವಣೆ ಪ್ರಮುಖ ಕಾರಣವಾಗಿರ್ಬೋದು ಅಂತ ಅಂದಾಜು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆರ್ಯರ ಆಕ್ರಮಣವು ನಾಗರಿಕತೆಯ ಪತನಕ್ಕೆ ಕಾರಣ ಆಗಿದೆ ಅಂತ ಹೇಳುವ ಒಂದು ಸಿದ್ಧಾಂತವಿದೆ. ಮತ್ತು ರೋಗ ಪಿಡುಗುಗಳು, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಜನಸಂಖ್ಯೆಯ ಕುಸಿತಕ್ಕೆ ಕಾರಣವಾಗಿರ್ಬೋದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹರಪ್ಪ ನಾಗರಿಕತೆಯ ಹೆಂಡಾಗಿದ್ದು ಯಾವ ರೀತಿ ಅಂದರೆ, ಅದು ನದಿ ಪ್ರವಾಹಗಳ ಮುಖಾಂತರ ಅಂತ ಹೇಳ್ಬಿಟ್ಟು ಹೆಚ್ಚು ಉಲ್ಲೇಖವಾಗಿದೆ. ಹರಪ್ಪ ನಾಗರಿಕತೆಯ ಪ್ರಭಾವ, ನಗರ ಯೋಜನೆಯ ಬಗ್ಗೆ, ಆಧುನಿಕ ನಗರ ಯೋಜನೆಯ ಆ ಒಂದು ನಗರ ಯೋಜನೆಯ ಒಂದು ಮೂಲವಾಗಿಟ್ಕೊಂಡು ಆಧುನಿಕ ನಗರ ಯೋಜನೆಯ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ಅವರು ನಡೆಸ್ತಾ ಇದ್ದಂಥ ಜಲ ನಿರ್ವಹಣೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ, ನೀರಿನ ಸಂರಕ್ಷಣೆ ಮಾದರಿ, ಇವೆಲ್ಲ ಸಹ ಈಗಿನ ನಾಗರಿಕತೆಯ ಮೇಲೆ ಪ್ರಭಾವ ಬೀಳಿದೆ. ಅಷ್ಟೇ ಅಲ್ಲದೆ ಕಲೆ ಮತ್ತು ಸಂಸ್ಕೃತಿ, ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ದೀರ್ಘಕಾಲೀನ ಪ್ರಭಾವ ಬೀರಿರುವಂಥದ್ದು ಈ ಒಂದು ಸಂಸ್ಕೃತಿ ಅಂತ ನಾವು ಹೇಳ್ಬೋದು. ಹರಪ್ಪ ನಾಗರಿಕತೆಯ ಸಂಶೋಧನೆಯ ಸವಾಲುಗಳು ಯಾವುದಂದರೆ, ಲಿಪಿ ಓದುವಿಕೆ. ನಾನು ಫಸ್ಟೇ ಹೇಳ್ದಂಗೆ ಹರಪ್ಪ ಲಿಪಿಯನ್ನು ಇನ್ನೂ ಸಂಪೂರ್ಣವಾಗಿ ಓದೋದಕ್ಕೆ ಆಗಿಲ್ಲ. ಅಷ್ಟೇ ಅಲ್ಲದೆ ನಾಗರೀಕರಣ ಮತ್ತು ಅಭಿವೃದ್ಧಿ ಯೋಜನೆಗಳಿಂದ ಹರಪ್ಪ ಸ್ಥಳಗಳ ಸಂರಕ್ಷಣೆ ಕಷ್ಟಕರವಾಗಿದೆ ಅಂತ ಹೇಳ್ಬೋದು. ಹವಾಮಾನ ಬದಲಾವಣೆಯಿಂದ ಪುರಾತತ್ವ ಸ್ಥಳಗಳಿಗೆ ಹಾನಿಯಾಗುತ್ತಿದೆ. ಆದ್ದರಿಂದ ಹೆಚ್ಚು ನಾಗರಿಕತೆ ಬಗ್ಗೆ ಸಂಶೋಧನೆ ಮಾಡಲು ಕಷ್ಟವಾಗ್ತಾ ಇದೆ ಅಂತ ಸಂಶೋಧಕರು ಹೇಳ್ತಾರೆ. ಇದು ಹರಪ್ಪ ನಾಗರಿಕತೆಯ ಬಗ್ಗೆ. ಹರಪ್ಪ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆ ಅಂತ ಸಹ ಕರೀತಾರೆ. ಇದು ಕಂಚಿನ ಯುಗ ಅಂತ ಹೇಳ್ಬಿಟ್ಟು ಸಹ ಇದನ್ನು ಕರೀತಾರೆ. ಧನ್ಯವಾದ ಸ್ನೇಹಿತರೆ.